ಕ್ಯಾನ್ಸರ್ ಜಗತ್ತಿಗೆ ಕಂಟಕವಾಗಿ ಕಾಡ್ತಿರೋ ಮಹಾಮಾರಿ. ಇದನ್ನ ಎದುರಿಸಲು ಬೆಂಗಳೂರಿನಲ್ಲಿ ಈಗಾಗಲೇ ಸಾಕಷ್ಟು ಆಸ್ಪತ್ರೆಗಳಿವೆ. ಅಂತ ಆಸ್ಪತ್ರೆಗಳ ಸಾಲಿಗೆ ಇದೀಗ ಆರ್ಕ್ ಕೂಡ ಸೇರ್ಪಡೆಯಾಗಿದೆ. ARC ಅಂದ್ರೆ ಆರ್ಯನ್ ರೇಡಿಯೋಥೆರಪಿ ಮತ್ತು ಆಂಕಾಲಜಿ ಸೆಂಟರ್ ಅಂತ ಅರ್ಥ. ಈ ಕ್ಯಾನ್ಸರ್ ಹಾಸ್ಪಿಟಲ್ ಅನ್ನ ಇವತ್ತು ಹೊಸದಾಗಿ ಆರಂಭಿಸಲಾಗಿದೆ. ಹಾಗಾದ್ರೆ ಈ ಆಸ್ಪತ್ರೆ ಹೇಗೆ ವಿಶೇಷ? ಬಡವರು ಮತ್ತು ಮಧ್ಯಮ ವರ್ಗದವರಿಗೆ ಈ ಆಸ್ಪತ್ರೆ ಅದೇಗೆ ಉಪಯೋಗಕರ ಅಂದ್ರ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ. ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ಇವತ್ತು ನಾನು ARC ಅಂತ ಹಾಸ್ಪಿಟ್ಲು ಉದ್ಘಾಟನೆ ಸಮಾರಂಭಕ್ಕೆ ಬಂದಿದ್ದೀನಿ. ನನಗೆ ವಿದ್ಯಾ ಅಂತ ಒಂದು 35 ಇಯರ್ಸ್ ಇಂದ ಅವ್ರ ಚಿಕ್ಕವರಿಂದ ನನ್ನ ಸ್ನೇಹಿತರು. ಇವತ್ತು ಅವರು ಪಾರ್ಟ್ನರ್ ಆಗಿ ಇವತ್ತು ಅವ್ರ ತಮ್ಮ ಎಲ್ಲರೂ ಸೇರಿ ಇವತ್ತೊಂದು ದೊಡ್ಡ ಮಟ್ಟದಲ್ಲಿ ಅಂದ್ರೆ ಇವತ್ತೊಂದು ಬ್ರ್ಯಾಂಡ್ ಫ್ಯಾಕ್ಟ್ರಿ ಅಂತ ಏನಿತ್ತು ಅದನ್ನು ಇಡೀ ಬಿಲ್ಡಿಂಗ್ ತಗೊಂಡು ಅಷ್ಟು ದೊಡ್ಡ ಮಟ್ಟದಲ್ಲಿ ತುಂಬಾ ಲೇಟೆಸ್ಟ್ ಟ್ರೀಟ್ಮೆಂಟ್ಗಳು ಅದು ಇದು ಎಲ್ಲ ಅಂದ್ರೆ ನನಗೆ ಅದ್ರ ಬಗ್ಗೆ ಹೇಳಕ್ಕೆ ವರ್ಣನೆ ಮಾಡಕ್ ಬರಲ್ಲ. ಆ ಥರ ಒಂದು ದೊಡ್ಡ ಫೆಸಿಲಿಟಿ ಇರೋ ಹಾಸ್ಪಿಟ್ಲನ್ನ ಒಂದು ಮೇನ್ ವಿಲ್ಸನ್ ಗಾರ್ಡನ್ ಅಲ್ಲಿ ಮಾಡಿದ್ದಾರೆ. ಅದು ತುಂಬಾ ಸಂತೋಷ ಆಗುತ್ತೆ. ಆಮೇಲೆ ಡಾಕ್ಟರ್ಗಳಂತೂ ಎಲ್ಲ ಎಕ್ಸ್ಪರ್ಟ್ಗಳನ್ನ ಇಟ್ಕೊಂಡು ಒಂದು ದೊಡ್ಡ ಮಟ್ಟದಲ್ಲಿ ಲಾಂಚ್ ಮಾಡ್ತಾ ಇದ್ದಾರೆ. ಇವತ್ತು ಅದಕ್ಕೆ ಉದ್ಘಾಟನಾ ಸಮಾರಂಭಕ್ಕೆ ನಾನು ಬಂದಿದ್ದೀನಿ. ಅವ್ರಿಗೂ ಎಲ್ಲರಿಗೂ ಒಳ್ಳೇದಾಗ್ಲಿ, ಇನ್ನ ದೊಡ್ಡ ಮಟ್ಟಕ್ಕೆ ಅವ್ರು ಬೆಳೀಲಿ, ಹಾಸ್ಪಿಟ್ಲ್ ಇನ್ನ 2-3 ಬ್ರಾಂಚ್ ಮಾಡ್ಲಿ ಅಂತ ಅವ್ರಿಗೆ ಆಶಿಸ್ತೀನಿ. ಸದ್ಯ ಕ್ಯಾನ್ಸರ್ ಪ್ರಕರಣಗಳು ದಿನೇ ದಿನೇ ಹೆಚ್ಚಾಗ್ತಾನೆ ಇವೆ. ಇದರ ಜೊತೆಗೆ ಕ್ಯಾನ್ಸರ್ ಬಂತು ಅಂದ್ರೆ ಬಡ ಮಧ್ಯಮ ವರ್ಗದ ಜನರ ಜೀವನವೇ ಅಂತ್ಯವಾಗುತ್ತೆ. ಯಾಕಂದ್ರೆ ಕ್ಯಾನ್ಸರ್ ಬಂದಿದೆ ಅನ್ನೋ ಭಯ ಒಂದು ಕಡೆಯಾದ್ರೆ ಕ್ಯಾನ್ಸರ್ ಚಿಕಿತ್ಸೆಗೆ ತಗಲೋ ದುಬಾರಿ ವೆಚ್ಚ ಬಡವರ ಬದುಕನ್ನೇ ಸಾವಿನ ದವಡೆಗೆ ಸಿಲುಕುವಂತೆ ಮಾಡುತ್ತೆ. ಇದನ್ನ ಗಮನದಲ್ಲಿಟ್ಟುಕೊಂಡು ಸ್ಥಾಪನೆಯಾದ ಖಾಸಗಿ ಆಸ್ಪತ್ರೆಯೇ ಈ ARC ಕ್ಯಾನ್ಸರ್ ಆಸ್ಪತ್ರೆ. ಖಾಸಗಿ ಆಸ್ಪತ್ರೆಗಳು ಸೇವಾ ಮನೋಭಾವದಿಂದ ಕೈಗೆಟುಕುವ ದರದಲ್ಲಿ ಚಿಕಿತ್ಸೆ ನೀಡುವುದು ಅಗತ್ಯ ಅಂತೇಳಿ ನವದೆಹಲಿಯ ಕರ್ನಾಟಕ ಸರ್ಕಾರದ ವಿಶೇಷ ಪ್ರತಿನಿಧಿ TB ಜಯಚಂದ್ರ ಹೇಳಿದ್ದಾರೆ. ARC ಆಸ್ಪತ್ರೆಯ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಉತ್ತಮ ಮೂಲ ಸೌಲಭ್ಯ ಮತ್ತು ಸೇವಾ ಮನೋಭಾವವನ್ನು ಗಮನಿಸಿ ಸರ್ಕಾರವು ಇಂತಹ ಆಸ್ಪತ್ರೆಗಳಿಗೆ ನೆರವು ನೀಡಬೇಕು ಅಂತ ಅಭಿಪ್ರಾಯಪಟ್ಟಿದ್ದಾರೆ. ಇವತ್ತು ಹೆಚ್ಚು ಜನಸಂಖ್ಯೆ ಇರಬೇಕಾದ್ರೆ ಹೆಚ್ಚು ಕ್ಯಾನ್ಸರ್ಗಳು ಕಾಣ್ತಾ ಇರತಕ್ಕಂಥದ್ದನ್ನು ನಾವು ನೋಡಬೇಕಾದಾಗ ಇಂಥ ಕ್ಯಾನ್ಸರ್ ಹಾಸ್ಪಿಟಲ್ಗಳು ಹೆಚ್ಚು ಬರಬೇಕಾಗ್ತದೆ. ಅದನ್ನು ಎಲ್ಲೋ ಒಂದು ಕಡೆಗೆ ಬಡವರನ್ನ ಕೇಂದ್ರೀಕರಿಸಿ ಇವತ್ತು ಆರೋಗ್ಯವನ್ನು ಕೊಡ್ತಕ್ಕಂಥ ರೀತಿಯಲ್ಲಿ ಅವರಿಗೆ ಶುಶ್ರೂಷೆ ಮಾಡ್ತಕ್ಕಂಥ ರೀತಿಯಲ್ಲಿ ಹಾಸ್ಪಿಟ್ಲ್ಗಳು ಹೆಚ್ಚು ಬರಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾ, ನಾನು ಯಾವ ರೀತಿಯಾಗಿ ಶಂಕರ್ ಹಾಸ್ಪಿಟ್ಲಿಗೆ ನಾನು ಪ್ರಾಮಿಸ್ ಮಾಡಿದ್ದು ಎಲ್ಲೋ ಒಂದು ಕಡೆಗೆ ಎಲ್ಲೋ ಪ್ರಾಮಿಸ್ ಮಾಡಬೇಕು ಅಂತ ಅನಿಸುತ್ತೆ ನನಗೆ ಸಾಕ್ಷಿಯಾಗಿ ಮಹೇಶ್ವರವರು ಕಮಿಷನರ್ ಕೂಡ ಇಲ್ಲೇ ಇದ್ದಾರೆ. ಇಂಥ ಹಾಸ್ಪಿಟ್ಲ್ಗಳಿಗೆ ನಾವು ಪ್ರೋತ್ಸಾಹ ಮಾಡಬೇಕು. ಒಂದು ಕಂಡೀಷನ್ ಅಂತಂದರೆ ಬಡವರಿಗೆ ಇವತ್ತು ಉಚಿತವಾಗಿರ್ತಕ್ಕಂಥ ಸೌಲಭ್ಯವನ್ನು ದೊರಕತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ. ಇದೇ ವೇಳೆ ಆಸ್ಪತ್ರೆಯ ವ್ಯವಸ್ಥಾಪಕ ನಿರ್ದೇಶಕ ಶ್ರೀಹರಿ ಶಾಪೂರ್ ಅವರು ಮಾತನಾಡಿ, ಕ್ಯಾನ್ಸರ್ ಚಿಕಿತ್ಸೆಯಲ್ಲಿರುವ ದೊಡ್ಡ ಕಂದಕವನ್ನ ಮುಚ್ಚುವ ಉದ್ದೇಶದಿಂದ ಈ ಆಸ್ಪತ್ರೆಯನ್ನ ಸ್ಥಾಪಿಸಿದ್ದೇವೆ. ಮಧ್ಯಮ ವರ್ಗಕ್ಕೆ ಕೈಗೆಟುಕುವ ದರದಲ್ಲಿ ಅತ್ಯುತ್ತಮ ಗುಣಮಟ್ಟದ ಚಿಕಿತ್ಸೆ ಒದಗಿಸುವುದು ನಮ್ಮ ಗುರಿ ಅಂತ ತಿಳಿಸಿದ್ದಾರೆ. ARC ಹಾಸ್ಪಿಟಲ್ ಓಪನಿಂಗ್ ಟುಡೇ. ಮೇನ್ ಥಿಂಗ್ ಇಸ್ ಕ್ಯಾನ್ಸರ್ ಕೇರ್ ಅಲ್ಲಿ ನಮ್ಮ ಬೆಂಗಳೂರಲ್ಲಿ ಇರೋದು ಎರಡೇ ತರ, ಒಂದು ಗೌರ್ಮೆಂಟು ಇಲ್ಲಾಂದ್ರೆ ಕಾರ್ಪೊರೇಟ್. ವಿ ಆರ್ ಹಿಯರ್ ಟು ಗಿವ್ ಇಟ್ ಟು ದ ಮಿಡಲ್ ಕ್ಲಾಸ್ ಆ್ಯಂಡ್ ಬಿಲೋ. ಆ್ಯಂಡ್ ಸ್ವಲ್ಪ ಟ್ರೀಟ್ಮೆಂಟು ರೇಡಿಯೋಥೆರಪಿ ನಾವು BPL ಆಯುಷ್ಮಾನ್ ಭಾರತ್ ತೋಡ್ಬೇಕು ಅಂತ ಇದೀವಿ ಮುಂದಕ್ಕೆ. ಸೊ ನಿಮ್ದು ದ ಹಾಸ್ಪಿಟಲ್ ಇಸ್ ಓಪನ್ ಫಾರ್ ವಿತ್ ಆಲ್ ದಿ ಟ್ರೀಟ್ಮೆಂಟ್ ಫಾರ್ ಕ್ಯಾನ್ಸರ್ ಆ್ಯಂಡ್ ಅದರ್ ಸರ್ಜರೀಸ್ ಆಲ್ಸೋ, ಫ್ರಮ್ ಸರ್ಜರಿ ಪೇಲಿಯೇಟಿವ್ ಟು ಪೇನ್ ರಿಲೀಫ್. ಇದನ್ನ ಈ ಸೌಲಭ್ಯನ ಉಪಯೋಗಿಸ್ಕೊಡಿ. ಥ್ಯಾಂಕ್ ಯು. ಆ್ಯಂಡ್ ಡಾಕ್ಟರ್ ದಿನೇಶ್, ಐ ಆಮ್ ಡಾಕ್ಟರ್ ಶ್ರೇಯರಿ ದಿನೇಶ್ ಅಂಡ್ ಸಂಸ್ಕೃತಿ ಇಸ್ ಆರ್ ಟೀಮ್ ಆ್ಯಂಡ್ ಈಸ್ ಎ ಆನ್ಕೋ ಸರ್ಜನ್. ನಮಸ್ತೆ ಎಲ್ಲರಿಗೂ. ಇವತ್ತು ನಾವು ಈ ಕ್ಯಾನ್ಸರ್ ಹಾಸ್ಪಿಟಲ್ ಮಾಡಿರೋ ಉದ್ದೇಶ ಮೊದಲನೇದಾಗಿ ಡಾಕ್ಟರ್ ಶ್ರೀಹರಿ ಹೇಳಿದಾಗೆ ಮಧ್ಯಮ ವರ್ಗದವರಿಗೆ ಮತ್ತು ಬಡವರಿಗೋಸ್ಕರ ಮಾಡಿರೋದು. ಇಲ್ಲ ಎಲ್ಲರೂ ಕಾರ್ಪೊರೇಟ್ಗೆ ಹೋಗೋಕ್ಕಾಗಲ್ಲ, ಗೌರ್ಮೆಂಟಲ್ಲಿ ಕಾಯೋಕ್ಕಾಗೋದಿಲ್ಲ. ಗೌರ್ಮೆಂಟ್ಗೆ ಹೋದ್ರೆ ಲೇಟ್ ಆಗುತ್ತೆ ಅಂತ, ಕಾರ್ಪೊರೇಟ್ಗೆ ಹೋದರೆ ಎಲ್ಲರಿಗೂ ಅಫೋರ್ಡ್ ಮಾಡೋಕ್ಕಾಗಲ್ಲ ಅಂತ. ಹಾಗಾಗಿ ಇದನ್ನು ಎಲ್ಲರೂ ಸೇರಿ 3 ಜನ ಸೇರಿ ಮಾಡಿದ್ದೀವಿ. ಎಲ್ಲರೂ ನಮಗೆ ಸಹಕರಿಸಿ ಹೀಗೆ ಚೆನ್ನಾಗಿ ಪ್ರೋಗ್ರಾಮ್ ನಡೆಸ್ಕೊಟ್ಟಿಗೆ ಭಾಳ ಅಭಿನಂದನೆಗಳು. ಸೊ ಹೀಗೆ ನಮ್ಮ ಕೆಲಸ, ನಮ್ಮ ಕಾರ್ಯ
ಹೀಗೆ ಮುಂದುವರಿಲಿ ಅಂತ. ಇಲ್ಲಿ ಸ್ಕ್ರೀನಿಂಗ್, ಕಿಮೋಥೆರಪಿ, ರೇಡಿಯೋಥೆರಪಿ ಸೇರಿದಂತೆ ಎಲ್ಲಾ ರೀತಿಯ ಕ್ಯಾನ್ಸರ್ ಚಿಕಿತ್ಸೆಗಳು ಒಂದೇ ಸೂರಿನಡಿ ಲಭ್ಯವಿವೆ. ಜೊತೆಗೆ 24/7 ಇಲ್ಲಿ ಅನುಭವ ಸುಸಜ್ಜಿತ ವೈದ್ಯರ ತಂಡ ಇದ್ದೇ ಇರುತ್ತೆ. ಹೀಗಾಗಿ ಕ್ಯಾನ್ಸರ್ ರೋಗಿಗಳಿಗೆ ಸಕಾಲಿಕ ಚಿಕಿತ್ಸೆ ಸಿಗುತ್ತೆ. ಬಿಪಿಎಲ್ ಮತ್ತು ಆಯುಷ್ಮಾನ್ ಯೋಜನೆಗಳ ಫಲಾನುಭವಿಗಳಿಗೆ ಚಿಕಿತ್ಸೆ ಸಿಗುವ ವ್ಯವಸ್ಥೆಯನ್ನ ಇಲ್ಲಿ ಮಾಡಲಾಗಿದೆ. ಡಾಕ್ಟರ್ ದಿನೇಶ್ ಮಾವಿನಹಳ್ಳಿ ಹಾಗೂ ಡಾಕ್ಟರ್ ಸಂಸ್ಕೃತಿ ಪಿ ಮೂರ್ತಿ ಅವರು ಅತಿ ಆಧುನಿಕ ತಂತ್ರಜ್ಞಾನ, ಜಾಗತಿಕ ಸಲಹಾ ಮಂಡಳಿ ಮತ್ತು ಇಮ್ಯುನೋಥೆರಪಿ ರೀತಿಯ ಹೊಸ ಚಿಕಿತ್ಸೆಗಳು ಇಲ್ಲಿ ಲಭ್ಯವಿವೆ ಅಂತ ತಿಳಿಸಿದ್ದಾರೆ. ಕ್ಯಾನ್ಸರ್ ಚಿಕಿತ್ಸೆಗೆ ಹೊಸ ವ್ಯಾಖ್ಯಾನ ನೀಡುವ ಗುರಿಯೊಂದಿಗೆ ARC ಕ್ಯಾನ್ಸರ್ ಹಾಸ್ಪಿಟಲ್ ಈಗ ನಿಮ್ಮ ಸೇವೆಗಾಗಿ ಸಜ್ಜಾಗಿದೆ.